ರಾಘವ್ ಚಡ್ಡಾ ರಾಜ್ಯಸಭಾ ಸದಸ್ಯ ರಾಘವ್ ಚಡ್ಡಾ ಎಎಪಿಗೆ ರಾಜೀನಾಮೆ ನೀಡಿದ್ದು ಚಡ್ಡಾ ಸೇರಿ ಮೂವರು ರಾಜ್ಯಸಭಾ ಸಂಸದರು ಎಎಪಿಗೆ ಗುಡ್ ಬೈ ಹೇಳಿದ್ದಾರೆ. ಒಂದು ರಾಘವ್ ಚಡ್ಡಾ, ಮತ್ತೊಬ್ಬರು ಅಶೋಕ್ ಮಿತ್ತಲ್ ಮತ್ತು ಸಂದೀಪ್ ಪಾಠಕ್ ರಾಜೀನಾಮೆ ಕೊಟ್ಟಿದ್ದಾರೆ. ಎಎಪಿ ತೊರೆದ ಬೆನ್ನಲ್ಲೇ ಬಿಜೆಪಿ ಸೇರೋದಾಗಿ ರಾಘವ್ ಚಡ್ಡಾ ಘೋಷಣೆ ಮಾಡಿದ್ದಾರೆ. 10 ಎಎಪಿ ಸಂಸದರ ಪೈಕಿ 7 ಮಂದಿ ಬಿಜೆಪಿಗೆ ಸೇರೋದಕ್ಕೆ ಸಿದ್ಧತೆ. ಪ್ರಧಾನಿ ಮೋದಿ ನಾಯಕತ್ವವನ್ನ ಹಾಡಿ ಹೊಗಳಿದ್ದಾರೆ ರಾಘವ್ ಚಡ್ಡಾ. ಮೋದಿ ಭಾರತದ ಪ್ರಧಾನಿಯಾಗಿರೋದು ಹೆಮ್ಮೆಯ ವಿಷಯ ಅಂದಿದ್ದಾರೆ. ಮೋದಿ ಭಾರತವನ್ನ ವಿಶ್ವಗುರು ಮಾಡೋದಕ್ಕೆ ಬಯಸಿದ್ದಾರೆ. ಪ್ರಧಾನಿ ಮೋದಿಗೆ ಬೆಂಬಲವಾಗಿ ನಿಲ್ಲೋದಾಗಿ ಚಡ್ಡಾ ಘೋಷಣೆ ಮಾಡಿದ್ದಾರೆ. ಹತ್ತು ಜನ ಸಂಸದರಲ್ಲಿ 7 ಜನ ತೊರೆಯೋ ಮುನ್ಸೂಚನೆಯನ್ನ ರಾಘವ್ ಚಡ್ಡಾ ನೀಡಿದ್ದಾರೆ. 7 ಮಂದಿ ಬಿಜೆಪಿಗೆ ಸೇರೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಮೂರನೇ ಎರಡರಷ್ಟು ಸದಸ್ಯರೇನಾದರೂ ಪಕ್ಷಾಂತರ ಆದ್ರೆ ಸಮಸ್ಯೆಗಳು ಎದುರಾಗುವುದು ಕಡಿಮೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. 10 ಜನರಲ್ಲಿ 7 ಜನ ಬಿಜೆಪಿಗೆ ಸೇರೋದಾಗಿ ರಾಘವ್ ಚಡ್ಡಾ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿಗೆ ನಾನು ಸೇರ್ತಾ ಇದ್ದೀನಿ ಅಂತಿದ್ದಾರೆ. ಇತ್ತೀಚೆಗಷ್ಟೇ ರಾಘವ್ ಚಡ್ಡಾ ಅವರನ್ನ ಎಎಪಿಯ ರಾಜ್ಯಸಭೆಯ ಡೆಪ್ಯೂಟಿ ಚೀಫ್ ಸ್ಥಾನದಿಂದ ವಜಾ ಮಾಡಲಾಗಿತ್ತು. ಅವರ ಜಾಗಕ್ಕೆ ಅಶೋಕ್ ಮಿತ್ತಲ್ ಅವರನ್ನ ನೇಮಕ ಮಾಡಲಾಗಿತ್ತು. ಅದಾದ ನಂತರ ರಾಘವ್ ಚಡ್ಡಾ ಬಿಜೆಪಿಗೆ ಸೇರಬಹುದು ಅನ್ನುವಂತ ಗಳಿದ್ವು. ಆದ್ರೆ ಈ ಮಟ್ಟದಲ್ಲಿ ಎಎಪಿ ಪಕ್ಷವನ್ನೇ ಒಡೆದು ಬಿಜೆಪಿಯ ಜೊತೆಗೆ ಮರ್ಜ್ ಮಾಡುವ ಹಂತಕ್ಕೆ ಹೋಗ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರ್ಲಿಲ್ಲ. ರಾಜ್ಯಸಭೆಯ 10 ಸಂಸದರನ್ನ ಎಎಪಿ ಹೊಂದಿದೆ. 10 ಸಂಸದರಲ್ಲಿ 7 ಜನ ಬಿಜೆಪಿಯನ್ನ ಸೇರ್ತಾರೆ ಅನ್ನುವಂತಹ ಸುದ್ದಿಯನ್ನ ಇವತ್ತು ರಾಘವ್ ಚಡ್ಡಾ ಪ್ರೆಸ್ ಮೀಟ್ ಮಾಡಿ ಘೋಷಣೆಯನ್ನ ಮಾಡಿದ್ರು. ರಾಘವ್ ಚಡ್ಡಾ ಅವರ ಜೊತೆಗೆ ಅಶೋಕ್ ಮಿತ್ತಲ್ ಇದ್ರು. ಅಶೋಕ್ ಮಿತ್ತಲ್ ಅವರನ್ನೇ ಹೊಸದಾಗಿ ಡೆಪ್ಯೂಟಿ ಚೀಫ್ ಮಾಡಿ ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದ್ರು. ಅವರೇ ಈಗ ಬಿಜೆಪಿ ಸೇರುವ ಪಟ್ಟಿಯಲ್ಲಿದ್ದಾರೆ. ಜೊತೆಗೆ ಸಂದೀಪ್ ಪಾಠಕ್, ಈ 3 ಜನ ಇವತ್ತು ಪ್ರೆಸ್ ಮೀಟ್ ಮಾಡಿ ಎಎಪಿಯ 10 ರಾಜ್ಯಸಭಾ ಸದಸ್ಯರಲ್ಲಿ 7 ಜನ ನಾವು ಬಿಜೆಪಿ ಸೇರ್ತಾ ಇದ್ದೇವೆ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ದಾರೆ. ಈ ಮೂವರ ಜೊತೆಗೆ ಹರ್ಭಜನ್ ಸಿಂಗ್, ಪಂಜಾಬ್ನಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ಎಎಪಿಯ ನಾಯಕ, ಮಾಜಿ ಕ್ರಿಕೆಟರ್ ಅವರು, ಜೊತೆಗೆ ಎಎಪಿಯಿಂದ ದೂರ ಉಳಿದಿರುವಂತಹ ದೆಹಲಿಯ ನಾಯಕಿ ಸ್ವಾತಿ ಮಲಿವಾಲ್, ಈ ಇಬ್ಬರು ಸೇರಿದ್ರೆ 5 ಜನ ಆಗುತ್ತೆ. 10 ರಾಜ್ಯಸಭಾ ಸಂಸದರಲ್ಲಿ 5 ಜನ ಯಾರು ಬಿಜೆಪಿಗೆ ಹೋಗ್ತಾರೆ ಅಂತ ಈಗಾಗಲೇ ಸ್ಪಷ್ಟವಾಗಿ ಹೆಸರುಗಳು ಗೊತ್ತಾಗಿದ್ದಾವೆ. ಉಳಿದ 2 ಯಾರು ಅನ್ನುವಂತಹ ಪ್ರಶ್ನೆ ಇದೆ. ಹಿಂಗೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಯಾವುದೇ ಒಬ್ಬ ಎಂಪಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗಬೇಕು ಅಂತ ಅಂದ್ರೆ ಆತ ಇಲ್ಲಿ ಈ ಪಕ್ಷದಿಂದ ಗೆದ್ದು ಆಯ್ಕೆಯಾಗಿರುವಂತಹ ರಾಜ್ಯಸಭೆ ಅಥವಾ ಲೋಕಸಭೆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೊಂದು ಪಕ್ಷವನ್ನ ಸೇರ್ಬೇಕು. ಆದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ರಕ್ಷಣೆ ಸಿಗಬೇಕು ಅಂತ ಅಂದ್ರೆ ಒಂದು ಪಕ್ಷದ 1/3 ಶಾಸಕರು ಅಥವಾ ಸಚಿವರು, ಶಾಸಕರು ಅಥವಾ ರಾಜ್ಯಸಭಾ ಸಂಸದರು ಪಕ್ಷಾಂತರ ಮಾಡಿದ್ರೆ ಆಗದು ವ್ಯಾಲಿಡ್ ಆಗಿ ಅವರು ರಾಜ್ಯಸಭಾ ಸಂಸದರ ರೀತಿಯಲ್ಲೇ ಬಿಜೆಪಿಗೆ ಸೇರ್ಪಡೆಗೊಳ್ಳುವಂತಹ ಅವಕಾಶ ಇದೆ. ಈಗ 10 ರಾಜ್ಯಸಭಾ ಸದಸ್ಯರಲ್ಲಿ 7 ಜನ ಬಿಜೆಪಿಗೆ ಶಿಫ್ಟ್ ಆದ್ರೆ, ಬಿಜೆಪಿಗೆ ಸೇರ್ಪಡೆಯಾದ್ರೆ ಅಧಿಕೃತವಾಗಿ ಅವರು ರಾಜ್ಯಸಭಾ ಸದಸ್ಯರಾಗಿಯೇ ಬಿಜೆಪಿಯನ್ನ ಸೇರ್ಕೊಳ್ಳಲಿದ್ದಾರೆ. ಬಿಕಾಸ್ ಆಫ್ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಅವರು ಪಾರಾಗ್ತಾರೆ. ಈಗ ರಾಘವ್ ಚಡ್ಡಾ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಅವರು ತೆಗೆದುಕೊಂಡ ಕ್ರಮಕ್ಕೆ ಈಗ ರಾಘವ್ ಚಡ್ಡಾ ಪಕ್ಷವನ್ನೇ ಒಡೆಯುವ ಮೂಲಕ ದೊಡ್ಡ ಉತ್ತರವನ್ನ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಸರ್ಕಾರದಲ್ಲಿ ರಾಘವ್ ಚಡ್ಡಾ ಅವರನ್ನ ಮಂತ್ರಿ ಮಾಡುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಒಂದು ರಾಜಕೀಯ ಪಕ್ಷದಿಂದ ಮತ್ತೊಂದು ರಾಜಕೀಯ ಪಕ್ಷಕ್ಕೆ 8 ಜನ ಸಂಸದರನ್ನ ಕರೆದುಕೊಂಡು ಬರೋದು ಅದು ದೊಡ್ಡ ವಿಷಯ. ಹಾಗಾಗಿ ರಾಘವ್ ಚಡ್ಡಾ ಮಂತ್ರಿ ಆಗುವಂತಹ ಸಾಧ್ಯತೆಗಳಿದಾವೆ. ಇತ್ತೀಚೆಗೆ ರಾಘವ್ ಚಡ್ಡಾ ಲೋಕಸಭೆಯಲ್ಲಿ ಜನರಿಗೆ ಅತ್ಯಗತ್ಯ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು. ಆ ಮೂಲಕ ದೇಶಾದ್ಯಂತ ಸುದ್ದಿಯಾದ್ರು. ಹಾಗಾಗಿ ಅವರ ಜನಪ್ರಿಯತೆ ಏರ್ತಾ ಇತ್ತು. ಜೊತೆಗೆ ರಾಘವ್ ಚಡ್ಡಾ ಅವರ ಟೀಮಿಗೂ ಅರವಿಂದ್ ಕೇಜ್ರಿವಾಲ್ ಅವರ ಟೀಮಿಗೂ ತುಂಬಾ ಸಮಸ್ಯೆಗಳಿದ್ವು. ಅರವಿಂದ್ ಕೇಜ್ರಿವಾಲ್ ನಡೆಸುತ್ತಿದ್ದಂತಹ
ಸಭೆಗಳಿಗೆ, ಕಾರ್ಯಕ್ರಮಗಳಿಗೆ, ಮೀಟಿಂಗ್ಗಳಿಗೆ ರಾಘವ್ ಚಡ್ಡಾ ಮತ್ತು ಅವರ ಟೀಮ್ ಹೋಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ರಾಘವ್ ಚಡ್ಡಾ ಅವರನ್ನ ರಾಜ್ಯಸಭೆಯ ಡೆಪ್ಯೂಟಿ ಚೀಫ್ ಸ್ಥಾನದಿಂದ ಇಳಿಸಿರುವಂತಹ ಪ್ರಕ್ರಿಯೆ ಆಯಿತು. ಯಾಕೆಂದ್ರೆ ರಾಜ್ಯಸಭೆಯಲ್ಲಿ ಪದೇ ಪದೇ ರಾಘವ್ ಚಡ್ಡಾ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ರು, ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ತಿದ್ರು ಮತ್ತು ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ರಾಘವ್ ಚಡ್ಡಾ ಅವರನ್ನ ಡೆಪ್ಯೂಟಿ ಚೀಫ್ ಹುದ್ದೆಯಿಂದ ಇಳಿಸುವ ಮೂಲಕ ಅವರಿಗೆ ಪಾಠ ಕಲಿಸುವಂತಹ ನಿರ್ಧಾರವನ್ನ ಅರವಿಂದ್ ಕೇಜ್ರಿವಾಲ್ ಮಾಡಿದ್ರು. ಅದಾದ ನಂತರ ನಿರೀಕ್ಷೆಗಳು ಸಹಜವಾಗಿದ್ದು ಬಿಜೆಪಿಗೆ ರಾಘವ್ ಚಡ್ಡಾ ಸೇರಬಹುದು ಅಂತ. ಆದ್ರೆ ಈಗ 10 ರಾಜ್ಯಸಭಾ ಸದಸ್ಯರ ಪೈಕಿ 7 ಜನರನ್ನ ಬಿಜೆಪಿಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ ಎನ್ನುವ ಘೋಷಣೆಯನ್ನ ಮಾಡಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆಯಾದ ನಂತರ ರಾಘವ್ ಚಡ್ಡಾ ಮಂತ್ರಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಎಸ್ ವಾಪಸ್ ಬರ್ತೀನಿ. ಆಪ್ನ 7 ರಾಜ್ಯಸಭಾ ಸಂಸದರು ಬಿಜೆಪಿ ಸೇರ್ಪಡೆಯ ಸುದ್ದಿ. ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗ್ತಾರಾ ರಾಘವ್ ಚಡ್ಡಾ? 7 ಸಂಸದರನ್ನ ಕರೆತಂದ ರಾಘವ್ ಚಡ್ಡಾಗೆ ಸಚಿವ ಸ್ಥಾನ ಸಿಗುತ್ತಾ? ಶೀಘ್ರದಲ್ಲೇ ಈ ಬಗ್ಗೆ ಬಿಜೆಪಿಯಿಂದ ಸ್ಪಷ್ಟನೆ ನೀಡೋ ಸಾಧ್ಯತೆ ಇದೆ. ಚುನಾವಣಾ ಪ್ರಚಾರದಲ್ಲಿ ಕೇಂದ್ರದ ನಾಯಕರು ಬ್ಯುಸಿಯಾಗಿದ್ದಾರೆ. ಪಂಚರಾಜ್ಯ ಫಲಿತಾಂಶ ಆದ ಮೇಲೆ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ. ಮುಂದಿನ ತಿಂಗಳು 4ನೇ ತಾರೀಕಿನ ನಂತರ ಬೆಳವಣಿಗೆಗಳಾಗಬಹುದು. ಪಂಚರಾಜ್ಯ ಫಲಿತಾಂಶದ ನಂತರ ರಾಘವ್ ಚಡ್ಡಾ ಸಚಿವ ಸ್ಥಾನ ಪಡಿಬಹುದು. ಬಿಜೆಪಿ ಸೇರ್ತಾ ಇದ್ದೀನಿ ಅಂತ ಈಗಾಗಲೇ ರಾಘವ್ ಚಡ್ಡಾ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಪ್ರಧಾನಿ ಮೋದಿನ ಹಾಡಿ ಹೊಗಳಿದ್ದಾರೆ. ಇದರ ಜೊತೆಗೆ 7 ಜನ ರಾಜ್ಯಸಭಾ ಸದಸ್ಯರ ಜೊತೆಗೆ ಪಕ್ಷದಿಂದ ಹೊರಗೆ ಬರ್ತಾ ಇದ್ದಾರೆ. ಆಪ್ ಪಕ್ಷದಿಂದ ಹೊರಗೆ ಬರ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ಆಪ್ ಪಕ್ಷ ರಾಘವ್ ಚಡ್ಡಾನ ಕಾಂಪ್ರಮೈಸ್ಡ್ ಅಂದ್ರೆ ಬಿಜೆಪಿಯ ಜೊತೆಗೆ ಸೇರ್ಕೊಂಡಿದ್ದಾರೆ ಇವರು ಅಂತ ನೇರಾನೇರ ವಾಗ್ದಾಳಿ ನಡೆಸಿತ್ತು. ಆಪ್ ನಾಯಕರು ಮತ್ತು ರಾಘವ್ ಚಡ್ಡಾ ನಡುವೆ ನೇರಾನೇರ ವಾಗ್ಯುದ್ಧಗಳು ನಡೆದಿದ್ವು. ಇವತ್ತು ಆಪ್ನಿಂದ ಹೊರಬರ್ತಾ ಇರೋದಾಗಿ, ಬಿಜೆಪಿ ಸೇರ್ಪಡೆಯಾಗ್ತಾ ಇರೋದಾಗಿ ಹೇಳಿದ್ದಾರೆ. ಜೊತೆಗೆ 7 ಮಂದಿ ಬಿಜೆಪಿ ಸೇರೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಕೂಡ ಬಾಂಬ್ ಸಿಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.